ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ಜಿಲ್ಲೆಯಲ್ಲಿ ಕಾಲ್ ಆಗಿರುವಂಥದ್ದು. ಅದೇ ಜಿಲ್ಲೆಯಲ್ಲಿ ಇದು ಎರಡನೇ ಸಲ ಯಾವುದೋ ಡಿಫ್ರೆಂಟ್ ಪೋಸ್ಟ್ ಕಾಲ್ ಆಗಿರುವಂಥದ್ದು. ಲಾಸ್ಟ್ ಟೈಮ್ ಕೂಡ ಕಾಲ್ ಆಗಿತ್ತು. ಇವತ್ತು ಕೂಡ ಒಂದಿಷ್ಟು ಪೋಸ್ಟ್ಗಳನ್ನು ವೇಕೆನ್ಸೀಸ್ನ ಅವರೇ ಮಾಡ್ತಿದ್ದಾರಪ್ಪ ಅಂದಮೇಲೆ ಆ ಜಿಲ್ಲೆಯವರು ತುಂಬಿಕೊಳ್ತಾ ಬರ್ತಿರುವಂಥದ್ದು. ಯಾವ ಜಿಲ್ಲೆ ಎಷ್ಟು ಪೋಸ್ಟ್ಗಳು ಅಂತೇಳಿ ಎಲ್ಲನೂ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಓಕೆನಾ? ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಭರ್ತಿ ಮಾಡಬೇಕಾದ ಹುದ್ದೆಗಳು, ವಿದ್ಯಾರ್ಹತೆ ವಿವರ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಲ್ಲಿ ನರ್ಸಿಂಗ್ ಆಫೀಸರ್ ಬಂದುಬಿಟ್ಟು 12 ಪೋಸ್ಟ್ಗಳನ್ನು ಅವರು ಭರ್ತಿನ ಮಾಡ್ಕೊಳತ್ತಾರೆ. ಇದು ಕ್ವಾಲಿಫಿಕೇಷನ್ ಬಂದುಬಿಟ್ಟು GNMದವ್ರು ಆದರೂ ಆಗಿರ್ಬೋದು, GNM ಆದರೂ ಆಗಿರ್ಬೋದು, BSc ಆದರೂ ಆಗಿರ್ಬೋದು. ಇದಕ್ಕೆ ಇವರು ಎಲಿಜಿಬಲ್ ಬರ್ತಾರೆ ಅಂತ ಅವರು ಈ ಒಂದು ನೋಟಿಫಿಕೇಷನ್ ಒಳಗಡೆ ರಿಲೀಸ್ನ ಮಾಡಿರುವಂಥದ್ದು. ಆಮೇಲೆ ಈ ಒಂದು ನರ್ಸಿಂಗ್ ಆಫೀಸರ್ ನಿಮಗೆ ಪೋಸ್ಟ್ ಏನಾದರೂ ಬೇಕು ಅಂತಂದಮೇಲೆ ಆನ್ಲೈನ್ ಒಳಗಡೆ ನೀವೇನು ಮಾಡಬೇಕು, ಅಪ್ಲಿಕೇಶನ್ಸ್ನ ಹಾಕಬೇಕು. ಎಲಿಜಿಬಿಲಿಟಿ ಬಂದುಬಿಟ್ಟು ಏಜದು ಬಿಲೋ 45 ಇಯರ್ಸ್ ಇದ್ದವರು ಮಾತ್ರ ಇದಕ್ಕೆ ಎಲಿಜಿಬಲ್ ಬರುವಂಥದ್ದು. ನೆಕ್ಸ್ಟ್ ಲ್ಯಾಬ್ ಟೆಕ್ನಿಷಿಯನ್ಸು. ಓಕೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಬಂದುಬಿಟ್ಟು ಒಂದು ಪೋಸ್ಟ್ ಇದೆ. ಇದು ಕೂಡ ಆನ್ಲೈನ್ ಒಳಗಡೆ ಅಪ್ಲಿಕೇಶನ್ಸ್ ಹಾಕುವಂಥದ್ದು. ಏಜ್ ಬಂದುಬಿಟ್ಟು ಬಿಲೋ 45 ಇಯರ್ಸು. ಆಮೇಲೆ ಡಿಪ್ಲೊಮಾ ಇನ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸ್, ಇದೇ ಕ್ವಾಲಿಫಿಕೇಷನ್ಸ್ ಇದ್ದರೆ ಮಾತ್ರ ಅವರು ಎಲಿಜಿಬಲ್ ಇರುವಂಥದ್ದು. ನೆಕ್ಸ್ಟ್ ಫಾರ್ಮಸಿ ಅಧಿಕಾರಿ, ಡಿಪ್ಲೊಮಾ ಇನ್ ಫಾರ್ಮಸಿ. ಸೊ ಇವರು ಫಾರ್ಮಸಿದವ್ರದ್ದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಫಾರ್ಮ್ ಆಗಿರ್ಬೇಕು ರೀ ಇವ್ರದ್ದು. ಆಮೇಲೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು. ಏಜ್ ಬಿಲೋ 45 ಇಯರ್ಸ್ ಇರಬೇಕು. ಆಮೇಲೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ನೀವು ಕಂಪಲ್ಸರಿ ತೊಗೊಂಡು ಹೋಗಲೇಬೇಕು. ಓಕೆನಾ? ಈ ಒಂದು ಡಿಸ್ಟಿಕ್ದವರು ಆನ್ಲೈನ್ ಒಳಗಡೆ ಅಪ್ಲಿಕೇಶನ್ಸ್ನ ಆಕ್ಸೆಪ್ಟ್ನ ಮಾಡ್ತಾರೆ. ನೀವು ಆಫ್ಲೈನ್ ಹೋದರೆ ಯಾವುದೇ ಕಾರಣಕ್ಕೂ ಅವರು ಅಪ್ಲಿಕೇಶನ್ಸ್ನ ಆಕ್ಸೆಪ್ಟ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಅವ್ರು ಕ್ಲಿಯರಾಗಿ ಮೆನ್ಷನ್ನ ಮಾಡಿದ್ದಾರೆ, ಇಲ್ಲಿ ನೋಡ್ಕೋಬೋದು ನೀವು. ಓಕೆನಾ? NIC ಆನ್ಲೈನ್ ಅರ್ಜಿಯಲ್ಲಿ ತಮ್ಮ ವಿವರವನ್ನು ಸಲ್ಲಿಸಲು ತಿಳಿಸಲಾಗಿದೆ. ನಿಮಗೆ ಏನೇನು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅದಾವೋ ಅವೆಲ್ಲನೂ NIC ಅಂತೇಳಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಐತ್ರಿ, ಅದರೊಳಗಡೆ ಹೋಗಿ ನೀವೇನು ಮಾಡಬೇಕು, ಆ ಡಿಸ್ಟಿಕ್ ಒಳಗಡೆ ಹೋಗಿ ನೀವೆಲ್ಲನೂ ಕಂಪ್ಲೀಟಾಗಿ ನಿಮ್ಮದು ಡೀಟೇಲ್ಸ್, ಪರ್ಸನಲ್ ಡೀಟೇಲ್ಸು, ನಿಮ್ಮದು ಕ್ವಾಲಿಫಿಕೇಷನ್ ಡೀಟೇಲ್ಸು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ನ ಮಾಡಿದರೆ ಮಾತ್ರ ನೀವು ಇಲ್ಲಿ ವಾಕಿನ್ ಇಂಟರ್ವ್ಯೂವಿಗೆ ನೀವು ಅಲ್ಲಿ ಏನು ಮಾಡಬೇಕು ಮತ್ತು ಅಟೆಂಡ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಿ ಅಂತ ಇವರು ನೋಟಿಫಿಕೇಷನ್ ಒಳಗಡೆ ಕ್ಲಿಯರಾಗಿ ಮೆನ್ಷನ್ನ ಮಾಡಿರುವಂಥದ್ದು. ಓಕೆನಾ? ಇನ್ನು ಏನಪ್ಪ ಅಂದಮೇಲೆ ಇದು ಎಲ್ಲಿ ಕಾಲ್ ಆಗಿರುವಂಥದ್ದು ಅಂದರೆ ಇದು ಬಂದುಬಿಟ್ಟು ಧಾರವಾಡ ಜಿಲ್ಲೆ ಒಳಗಡೆ ನಿನ್ನೆ 24ನೇ ತಾರೀಕಿಗೆ ಇದು ನೋಟಿಫಿಕೇಷನ್ ರಿಲೀಸ್ ಆಗಿರುವಂಥದ್ದು. ಓಕೆ ರೀ? ಈ ಒಂದು ನೋಟಿಫಿಕೇಷನ್ ನೀವು ಆನ್ಲೈನ್ ಒಳಗಡೆ ಯಾವಾಗ ಅಪ್ಲಿಕೇಶನ್ಸ್ ಹಾಕಬೇಕು ಅಂತಂದರೆ ಅದನ್ನು ಹೇಳಿಬಿಡ್ತೀನಿ. 28ನೇ ತಾರೀಕಿಂದ ಹಿಡ್ಕೊಂಡು 5ನೇ ತಾರೀಕುವರೆಗೂ ನೀವೇನು ಮಾಡ್ಬೋದು, ಆನ್ಲೈನ್ ಒಳಗಡೆ ಅಪ್ಲಿಕೇಶನ್ಸ್ನ ಹಾಕಬಹುದು. ಓಕೆನಾ? ಇದು ಆದಮೇಲೆ 5ನೇ ತಾರೀಕು ಆದಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ಸ್ನ ಹಾಕಲಿಕ್ಕೆ ನಿಮಗೆ ಟೈಮ್ ಇರೋದಿಲ್ಲ ರೀ. ಅದಾದಮೇಲೆ 10 ಮತ್ತು 12ನೇ ತಾರೀಕುವರೆಗೂ ಅವ್ರೇನು ಮಾಡ್ತಾರೆ, ಇಲ್ಲಿ ವಾಕಿನ್ ಇಂಟರ್ವ್ಯೂ ಅವರು ಕಂಡಕ್ಟ್ನ ಮಾಡ್ಕೊತ ಬರ್ತಾರೆ. ಅಂದರೆ ನೀವೇನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ನ ಮಾಡಿರೋ ಅವೆಲ್ಲನೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು 10, 11, 12ನೇ ತಾರೀಕಿಗೆ ನೀವೇನು ಮಾಡ್ಬೇಕು, ಇಲ್ಲಿ DHO ಆಫೀಸ್ಗೆ ಒಂದು ದಿನ ಕಾಲ್ ಬರುತ್ತೆ ನಿಮಗೆ, ಇವತ್ತು ಬರಬೇಕು ನಾಳೆ ಬರಬೇಕು ಅಂತೇಳಿ. ಆವಾಗ ನೀವೆಲ್ಲ ಡಾಕ್ಯುಮೆಂಟ್ಸ್ನ ತೊಗೊಂಡು ಅಲ್ಲಿಗೆ ಹೋಗಿ ಸಬ್ಮಿಟ್ನ ಮಾಡಿದರೆ ನಿಮ್ಮದು ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ನಿಮಗೇನು ಮಾಡ್ತಾರೆ, ನೇಮಕಾತಿನ ಮಾಡ್ಕೊಂತ ಬರುವಂಥದ್ದು. ಇದು ಧಾರವಾಡ ಡಿಸ್ಟಿಕ್ ಒಳಗಡೆ ಕಾಲ್ ಆಗಿರುವಂಥ ಒಂದು ಲೇಟೆಸ್ಟ್ ನೋಟಿಫಿಕೇಷನ್. ಫ್ರೆಂಡ್ಸ್, ನಿಮಗೆ ಮತ್ತೆ ಬೇರೆ ಯಾವುದಾದ್ರೂ ಜಿಲ್ಲೆದೇನಾದ್ರು ಬೇಕಾಗಿದ್ದರೆ ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತಾ ಬರ್ತೀನಿ. ಓಕೆನಾ? ಕೀಪ್ ವಾಚಿಂಗ್ ಫ್ರೆಂಡ್ಸ್, ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್.